ಜಿಲ್ಲೆಯ ಬಿಜೆಪಿಯಿಂದ ಈಗಾಗಲೇ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಕುರಿತು ಜಿಲ್ಲಾ ಬಿಜೆಪಿಯ ಪ್ರಮುಖರಾದ ಮೋಹನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಶಿವಮೊಗ್ಗದ ಎಲ್ಲ ಬಿಜೆಪಿ ಬೂತ್ಗಳಲ್ಲೂ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಎಲ್ಲ ಕಾರ್ಯಕರ್ತರಿಗೂ ಒಂದು ಸಸಿ ನೆಡುವಂತೆ ತಿಳಿಸಿದ್ದೇವೆ. ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನ ಆಚರಿಸಿವೆ ಎಂದು ಬಿಜೆಪಿಯ ಕಾರ್ಯಕ್ರಮದ ಕುರಿತು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಅಮೃತ ಕಾಲ ಸಂಕಲ್ಪದಿಂದ ಸಾಧನೆಯ ಕಡೆಗೆ ಏನು ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ನಿಮಿತ್ತ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆಯ ಸಹಯೋಗದೊಂದಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ 8 ಮಹಾಶಕ್ತಿ ಕೇಂದ್ರದಲ್ಲಿ ಪರಿಸರದ ದಿನಾಚರಣೆ ಅಂಗವಾಗಿ ಸಸಿಗಳ ನೆಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬ ಕಾರ್ಯಕರ್ತರು ಒಂದೊಂದು ಸಸಿಯನ್ನು ನೆಡೋದ್ರ ಮೂಲಕ ಅದರ ಲಾಲನೆ ಪಾಲನೆಯನ್ನು ಕೂಡ ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಾಗ ಸುಮಾರು 147 ದೇಶಗಳು ಅವರ ಕರೆಗೆ ಮನ್ನಣೆಯನ್ನು ಕೊಟ್ಟು 20ನೇ ತಾರೀಕು ಜೂನ್ ತಿಂಗಳಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ 21ನೇ ತಾರೀಕು ಎಲ್ಲ ದೇಶಗಳಲ್ಲೂ ಕೂಡ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲೂ ಕೂಡ ಪ್ರತಿ ಬೂತ್ನಲ್ಲೂ ಎಲ್ಲ ಕಡೆಯೂ ಕೂಡ ಯೋಗವನ್ನು ಮಾಡಿದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಅದೇ ರೀತಿ ನಮ್ಮ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ದಿವಸ 1953 ಜೂನ್ 23ರಂದು ಅವರ ಬಲಿದಾನ ಆಗ್ತದೆ. ಕಾಶ್ಮೀರದ ಉಳಿವಿಗಾಗಿ ದೇಶದ ಅಖಂಡತೆಯ ಪರವಾಗಿ ಹೋರಾಡಿದಂಥ ಒಂದು ನಮ್ಮ ಹಿರಿಯ ನಾಯಕರು ಅವರ ಬಲಿದಾನದ ದಿವಸವನ್ನು ಪ್ರತಿ ಬೂತ್ನಲ್ಲೂ ನಮ್ಮ ಶಿವಮೊಗ್ಗ ನಗರದಲ್ಲಿ 305 ಬೂತ್ನಲ್ಲೂ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪುಷ್ಪ ನಮನವನ್ನು ಸಲ್ಲಿಸಿ ಅವರ ಸಂದೇಶಗಳನ್ನು ಎಲ್ಲರಿಗೂ ತಿಳಿಸುವಂಥ ಕಾರ್ಯವನ್ನು ಕೂಡ ಆಗ್ತಾಯಿದೆ. ಜೂನ್ 25 ಇಂದಿರಾ ಗಾಂಧಿಯವರು ಅಂದಿನ ಪ್ರಧಾನಮಂತ್ರಿ ಆದಾಗ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. 1975 ಜೂನ್ 25ರಂದು ಈ ದೇಶಕ್ಕೆ ಕರಾಳ ದಿನ. ಇವತ್ತಿಗೆ ಈ ವರ್ಷಕ್ಕೆ 50 ವರ್ಷ ಸಲ್ತಿರೋಂಥ ಈ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಲಕ್ಷಾಂತರ ದೇಶ ಭಕ್ತರನ್ನು ಜೈಲಿಗೆ ಹಟ್ಟಿದ್ದು ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರದ ಲಾಲಸೆಗಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಈ ಒಂದು ಜೈಲಿಗೆ ಕಳಿಸುವಂಥ ಕಾರ್ಯವನ್ನು ಮಾಡಿರ್ತಾರೆ. ಅದರ ಅರಿವನ್ನು ನಮ್ಮ ದೇಶದ ಜನತೆಗೆ ಮೂಡಿಸುವ ಸಲುವಾಗಿ 27 ಇದೇ ತಿಂಗಳು 27ನೇ ತಾರೀಕು ನಗರದ ಅಂಬೇಡ್ಕರ್ ಭವನದಲ್ಲಿ 5:30ಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರು ಬರಲಿದ್ದಾರೆ.